ಡೆಫ್ 50% ಕೆಳಗಡೆ ಹೋದ್ರೆ ಪಿಕಪ್ ಕಮ್ಮಿ ಆಗುತ್ತೆ. ಸರ್ವಿಸ್ ಸಿಗ್ತಾ ಇಲ್ಲ ಸರ್, ಆಕ್ಸೆಸರಿ ಸಿಗ್ತಾ ಇಲ್ಲ, ಆಕ್ಸಿಸ್ ಸರ್ವಿಸ್ ಯಾವುದೂ ಸಿಗ್ತಾ ಇಲ್ಲ. ಅಶೋಕ್ ಲೈಲ್ಯಾಂಡ್ ಇಂದ ಮಹೇಂದ್ರಕ್ಕೆ ಬಂದಿರೋದು ನೀವು. ಹೌದು, ಅಂದ್ರೆ ಫಸ್ಟ್ ನೀವು ಆ ಗಾಡಿಗೂ ಈ ಗಾಡಿಗೂ ವ್ಯತ್ಯಾಸ ಏನು ಸರ್? ಲೈಲ್ಯಾಂಡ್ ಅಲ್ಲಿ 3 ಟನ್ ಹಾಕೊಂಡ್ರು ರಿವರ್ಸ್ ಗೇಟ್ ಕಂಫರ್ಟಬಲ್ ಆಗಿ ಹೋಗುತ್ತೆ. ಇದು 1.5 ಟನ್ ಇಂದ 1.8 ಹಾಕಿದ್ರು ಫುಲ್ ರೈಸಿಂಗ್ ಅಲ್ಲೇ ಹೋಗ್ಬೇಕು ಸರ್. ಬ್ಯಾಕ್ ಅಲ್ಲಿ ಟೈರ್ ಬೇಗ ಬಾಲ್ಡ್ ಆಗುತ್ತೆ. ಟೈರ್ ಮೈಲೇಜ್ ಕಮ್ಮಿ ಇದೆ ಅಂತ ಹೇಳ್ತೀರಾ ಸರ್? ಪ್ರೆಸೆಂಟ್ ಇದು ಡೀಸೆಲ್ CNG ನ ಸರ್? ಇದು ಡೀಸೆಲ್ ಸರ್. ಈಗ ನಿಮಗೆ 1 ಲೀಟರ್ಗೆ ಆವರೇಜ್ ಈಗ ಎಷ್ಟು ಸಿಗ್ತಾ ಇದೆ ಗಾಡಿ? ಒಳ್ಳೆ ಗಾಡಿನೇ. ಯಾಕೆಂದ್ರೆ ಅಶೋಕ್ ಲೈಲ್ಯಾಂಡ್ ಅಲ್ಲಿ ಬೇರೆ ಗಾಡಿಗಳಲ್ಲಿ ಡ್ರೈವಿಂಗ್ ತುಂಬಾ ಬೋರ್ ಆಗುತ್ತೆ. ಎಷ್ಟೇ ನೈಟ್ ಅಂಡ್ ಡೇ ಹೊಡೀರಿ, ಇದ್ರಲ್ಲಿ ಡ್ರೈವಿಂಗ್ ಬೋರ್ ಆಗಲ್ಲ, ಕಾರ್ ತರ ಫೀಲ್ ಆಗುತ್ತೆ. ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷ ವ್ಲಾಗ್ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ವಿಷಯ ಏನು ಅಂತೇಳಿ ತಮ್ಮನೇ ನೋಡಿ ತಿಳ್ಕೊಂಡಿದ್ದೀರಾ. ಇವತ್ತೇನು ಅಂತಂದರೆ ಮಹೇಂದ್ರ ಕಂಪನಿಯ ವೀರೋ ವೆಹಿಕಲ್ ಏನಿದೆ, ಇದಕ್ಕೆ ಸಂಬಂಧಪಟ್ಟ ಒಂದು ಓನರ್ನ ಒಂದು ರಿವ್ಯೂ ತಿಳ್ಕೊಳ್ತೀವಿ. ಏನು ಅಂತಂದರೆ ಹಿಂದೆ ಗಾಡಿ ಇದೆ, ಆ ಓನರ್ ಜೊತೆ ಹೋಗ್ಬಿಟ್ಟು ಈ ಒಂದು ವೆಹಿಕಲ್ನ ಯೂಸರ್ ರಿವ್ಯೂ ಇರ್ಬೋದು, ಅವರ ಒಂದು ಒಪಿನಿಯನ್ ಇರ್ಬೋದು, ಅದನ್ನ ತಿಳ್ಕೊಳ್ತೀವಿ. ಸೊ ಗೆಳೆಯರೆ, ನೀವು ಮಾಡಬೇಕಾಗಿರೋದಿಷ್ಟೇ ಏನು ಅಂತಂದರೆ ಪೇಷನ್ಸಿಂದ ಕೂತ್ಕೊಂಡು ಪೂರ್ತಿ ವಿಡಿಯೋ ನೋಡಿ ಮಾಹಿತಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಗೆಳೆಯರೆ, ಈ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಗೆಳೆಯರೆ, ನಾವೇನು ಅಂತಂದರೆ ಈ ಒಂದು ವೀರೋ ವೆಹಿಕಲ್ ಒಳಗಿದ್ದೀವಿ. ಸೊ ಈ ಒಂದು ವೆಹಿಕಲ್ನ ಓನರ್ ಜೊತೆ ಮಾತಾಡೋಣ. ಸರ್, ನಿಮ್ಮ ಹೆಸರು ಮತ್ತು ಪರಿಚಯ? ನಮ್ಮ ಹೆಸರು ಗಿರೀಶ್ ಅಂತ ಹೇಳಿ. ಓಕೆ. ನಮ್ದು ಸುಂಕುದಕಟ್ಟೆ ಪ್ರಾಪರ್ ನಾವು. ಸರ್, ಈ ವೆಹಿಕಲ್ ತಗೊಂಡು ಎಷ್ಟು ಟೈಮ್ ಆಯಿತು? 10 months ಆಯ್ತು ಸರ್. ಏನು ಪರ್ಪಸ್ ಸರ್? ಟ್ರಾನ್ಸ್ಪೋರ್ಟ್ ವೆಹಿಕಲ್ ನಮ್ದು ಕಂಪ್ನಿಗೆ ಅಟ್ಯಾಚ್ ಇದೆ, ಅಟ್ಯಾಚ್ ಇದೆಯಾ ಸರ್? ಹೌದು, ಹಾಗಾಗಿ ಬೇಕಾಗಿತ್ತು. ಅಶೋಕ್ ಲೈಲ್ಯಾಂಡ್ ಇತ್ತು, ಇದೊಂದು ಸ್ವಲ್ಪ ಲೆಂತ್ ಜಾಸ್ತಿ ಅಂತೇಳಿ ತಗೊಂಡು. ಓಕೆ, ಗೂಡ್ಸ್ಗೆ ಕಂಫರ್ಟಬಲ್ ಆಗಿರುತ್ತೆ, ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಬರುತ್ತೆ ಅಂತೇಳಿ. ಇಲ್ಲಿ ಏನಾಗಿದೆ ಅಂದ್ರೆ ಎಕ್ಸ್ಪೆಕ್ಟೇಷನ್ ಓಕೆ, ಗೂಡ್ಸ್ ಹಾಕ್ಬೋದು. ಇದು ಏನಂದ್ರೆ ಮೈನಸ್ ಪಾಯಿಂಟ್, ಡೆಫ್ 50% ಕೆಳಗಡೆ ಹೋದ್ರೆ ಪಿಕಪ್ ಕಮ್ಮಿ ಆಗುತ್ತೆ. ಓಕೆ. ಮತ್ತೆ ಇಲ್ಲಿ ಒಂದ್ ಸ್ವಲ್ಪ ಗೂಡ್ಸು ಅಲ್ಲ, ಡ್ರೈವಿಂಗ್ ಸೀಟ್ ಒಂದ್ ಸ್ವಲ್ಪ ಕಂಫರ್ಟಬಲ್. ಓಕೆ, ಡ್ರೈವಿಂಗು ಬೇಜಾರಾಗಲ್ಲ. ಓಕೆ. ಅದ್ ಬಿಟ್ರೆ ಡೆಫ್ ಒಂದು ಮೈನಸ್ ಪಾಯಿಂಟು. ಮತ್ತೆ ಆಕ್ಸಿಸ್ ಸರ್ವಿಸ್ ಸಿಗ್ತಾ ಇಲ್ಲ ಸರ್. ಆಕ್ಸೆಸರಿ ಸಿಗ್ತಾ ಇಲ್ಲ, ಆಕ್ಸಿಸ್ ಸರ್ವಿಸ್ ಯಾವುದೂ ಸಿಗ್ತಾ ಇಲ್ಲ. ಎಲ್ಲೋದ್ರೂ ಆರ್ಡರ್ ಕೊಡ್ಬೇಕು, 2 ತಿಂಗಳಾಗುತ್ತೆ, 3 ತಿಂಗಳಾಗುತ್ತೆ, ಯಾವಾಗ ಬರುತ್ತೆ ಹೇಳಕ್ಕಾಗಲ್ಲ. ಅದಕ್ಕೇನೇನು ಬೇರೆ ರೂಲ್ಸ್ ರೆಗ್ಯುಲೇಷನ್ ಹೇಳ್ತಾ ಇದ್ದಾರೆ, ಬೇರೆ ತರ ಇದ್ ಮಾಡ್ಕೋಬೇಕು ಸರ್, ಆ ತರ ಈ ತರ ಅಂತ. ನಮ್ದೇ ಹಿಂದೆಗಡೆ ಬ್ಯಾಕ್ ಟೈರ್ದು ಕಿತ್ತೋಗಿದೆ ವೀಲ್ ಮ್ಯಾಟ್. ನಾನು ಸರ್ವಿಸ್ ಹೋದಾಗ್ಲೇ ಲಾಸ್ಟ್ ಟೈಮ್ ಹೇಳ್ಬಿಟ್ಟು ಬಂದಿದ್ದೆ, ಸರ್ ಒಂದು ತೆಗ್ದಿಡಿ ಸರ್ ಅಂತ. ಅವ್ರು ಇನ್ನೂವರೆಗೂ ಮತ್ತೆ ಬಂದಿದೆ ಅಂತಾನೆ ಇನ್ಫಾರ್ಮ್ ಮಾಡಿಲ್ಲ. ಈಗ ನಮ್ ಗಾಡಿ 8,000ಗೆ ಸರ್ವಿಸ್ ಬಿಟ್ಟಿದ್ದು ಫಸ್ಟ್. ಆ ಸರ್ವಿಸ್ ಇಂದ ಆಲ್ರೆಡಿ 4 months ಆಯ್ತು. 4 months ಆದ್ರೂ ಆ ಮೆಟೀರಿಯಲ್ ಬಂದಿದೆ, ಬಂದ್ ಕಲೆಕ್ಟ್ ಮಾಡ್ಕೊಂಡು ಹಾಕ್ಸ್ಕೊಂಡು ಹೋಗಿ ಅಂತ ಇನ್ನೂವರೆಗೂ ಅವ್ರು ಫೋನ್ ಮಾಡಿಲ್ಲ ನನಗೆ. ಫೋನ್ ಮಾಡಿ. ನೀವು ಅಶೋಕ್ ಲೈಲ್ಯಾಂಡ್ ಇಂದ ಮಹೇಂದ್ರಕ್ಕೆ ಬಂದಿರೋದು ನೀವು. ಅಂದ್ರೆ ಫಸ್ಟ್ ನೀವು ಆ ಗಾಡಿಗೂ ಈ ಗಾಡಿಗೂ ವ್ಯತ್ಯಾಸ ಏನು ಸರ್? ಇದು ರೈಸ್ ಮಾಡ್ಕೊಂಡು ಫುಲ್ ರೈಸ್ ಮಾಡ್ಕೊಂಡೇ ಹೋಗ್ಬೇಕು ಗಾಡಿನ. ಇದು ಅಶೋಕ್ ಲೈಲ್ಯಾಂಡ್ ಅಲ್ಲಿ 3 ಟನ್ ಹಾಕೊಂಡ್ರು ರಿವರ್ಸ್ ಗೇಟ್ ಕಂಫರ್ಟಬಲ್ ಆಗಿ ಹೋಗುತ್ತೆ. ಇದು 1.5 ಟನ್ ಇಂದ 1.8 ಹಾಕಿದ್ರು ಫುಲ್ ರೈಸಿಂಗ್ ಅಲ್ಲೇ ಹೋಗ್ಬೇಕು ಸರ್, ಬ್ಯಾಕ್ ಅಲ್ಲಿ. ಅಂದ್ರೆ ಜಾಸ್ತಿ RPM ಕೇಳುತ್ತೆ. ಹೌದು, ಗಾಡಿ RPM. ಸರ್, ಅದು ಏನು ಅಂತಂದ್ರೆ ಗಾಡಿದು ಪರ್ಫಾರ್ಮೆನ್ಸ್ ಕಮ್ಮಿ ಇದೆ ಅಂತ ನಿಮ್ಮ ಪ್ರಕಾರನ? ಮೈಲೇಜ್ ಅವರು ಹೇಳ್ತಾರೆ. ನಾನು ಇದನ್ನ ನೋಡಿ ಸೋಶಿಯಲ್ ಮೀಡಿಯಾದಲ್ಲಿ ನೋಡೇ ತಗೊಂಡಿದ್ದು, 18+ ಬರುತ್ತೆ ಅಂತ ಹೇಳಿ. ಹೌದು, ನಾನೇ ಹೇಳಿದ್ದೆ. ಹೌದ್ರಾ? ನಾನು ಇವಾಗ ಗಾಡಿ ಓನರ್ ಆಗಿ ಹೇಳ್ತಾ ಇದ್ದೀನಿ, ಮಾಮೂಲಿ ಲೋಕಲ್ ಅಲ್ಲಿ 14 ಬರೋದು. ಅಬ್ಬಬ್ಬಾ ಅಂದ್ರೆ ಒಂದೇ ರೇಂಜ್ ಅಲ್ಲಿ ಹೋದ್ರೆ ಗಾಡಿ ಹೈವೇಲಿ 150+ ಬರ್ಬೋದು. 15+? ಹೌದು, ಹೈವೇಲಿ ಮಾತ್ರ ಒಂದೇ ತೂಕದಲ್ಲಿ ಹೋಗ್ಬೇಕು. ಒಂದೇ ತೂಕದಲ್ಲಿ ನೀವು ಗೇರ್ ಚೇಂಜ್ ಮಾಡ್ಕೊಂಡು ಸ್ಪೀಡ್ ಲೋ ಮಾಡ್ತಾ ಅಂತಂದ್ರೆ ಅದು ಸೇಮ್ 14ಗೆ ಬರುತ್ತೆ. ಹೌದು ಸರ್. ಇದು ಡೆಫ್ ಎಷ್ಟು ಕಿಲೋಮೀಟರ್ ಸತಿ ಟಾಪ್ ಅಪ್ ಮಾಡ್ತೀರಾ ಸರ್? 5,000ಗೆಲ್ಲ ಟಾಪ್ ಅಪ್ ಮಾಡ್ಬೇಕು, 5 ಲೀಟರ್. ಸರ್, ಇವಾಗ ಫುಲ್ ನೋಡಿದ್ರೆ ಹಿಲ್ ಏರಿಯಾಸ್ ಅಲ್ಲಿ, ಬೆಟ್ಟ ಗುಡ್ಡಗಾಡು ಪ್ರದೇಶದಲ್ಲಿ ಈ ವೆಹಿಕಲ್ದು ಪರ್ಫಾರ್ಮೆನ್ಸ್ ಯಾವ ತರ ಇದೆ ಸರ್? ಲೋಡ್ ಇದ್ದಾಗ ಅಂತ ಫುಲ್ ಸರ್ ಒಂದು 1.5 ಟನ್ 2 ಟನ್ ಅವ್ರು ಕೊಟ್ಟಿರೋ ಕೆಪಾಸಿಟಿಗೆ ಓಕೆ ಸರ್. ಬೇರೆ ಗಾಡಿಗೆ ಹೋಲ್ಸ್ಕೊಂಡ್ರೆ ಒಂದ್ ಸ್ವಲ್ಪ ಕಡಿಮೆನೆ ಇದೆ. ಕಡಿಮೆನೆ ಅಲ್ವಾ? ಹೌದು. ಅಂದ್ರೆ ಇದು 1.5 ಅಲ್ಲ, 1,500 kg, 2,000 kg ವೆಯ್ಟ್ ವರ್ಗು ಏನ್ ಕಂಫರ್ಟಬಲ್ ಆಗಿ ಹೋಗುತ್ತೆ ಗಾಡಿ. 2 ಮೇಲ್ ಹಾಕಿದಾಗ ಅದು ಬ್ಯಾಲೆನ್ಸಿಂಗ್ ಶೇಕ್ ಆಗೋದು ಜಾಸ್ತಿ, ಗಾಡಿ ಶೇಕ್ ಆಗೋದು ಜಾಸ್ತಿ. ಗುದ್ದುತ್ತಾ ಸರ್? ಏನಿಲ್ಲ, ಅಂತದೇನಿಲ್ಲ. ಮೇಜರ್ ಆಗಿ ಡ್ರೈವಿಂಗ್ ಅಲ್ಲಿ ಒಂದ್ ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು ಅನ್ನೋದು ಅದು ತೋರಿಸುತ್ತೆ. ಅದು
ಸರ್ ಈಗ ಗೇರ್ ಬಗ್ಗೆ ಮಾತಾಡೋಣ. ಹಾ ಈಗ ಲೋಡ್ ಇದ್ದಾಗ ಗೇರ್ ಶಿಫ್ಟಿಂಗ್ ಎಲ್ಲ ಸ್ಮೂತ್ ಅನ್ಸ್ತಿದ್ಯಾ? ಸ್ಮೂತ್ ಆಗಿದೆ, ಏನ್ ತೊಂದ್ರೆ ಇಲ್ಲ. ಸರ್ ಇನ್ನೂ ಒಂದ್ ಗೇರ್ ಬೇಕಿತ್ತು ಅಂತ ಅನ್ಸುತ್ತಾ? ಏನಿಲ್ಲ ಸರ್. ಏನಿಲ್ಲ ಅಲ್ಲ, 5 ಗೇರ್ ಸಾಕು. 5 ಗೇರ್ 4 ಸ್ಪೀಡ್ ಸಾಕು. ಸರ್ ಇವಾಗ ನಿಮಗೆ ಈಗ ಪ್ರೆಸೆಂಟ್ ಇದು ಡೀಸೆಲ್ CNG ನ ಸರ್ ಇದು? ಡೀಸೆಲ್ ಸರ್ ಈಗ ನಿಮಗೆ 1 ಲೀಟರ್ಗೆ ಆವರೇಜ್ ಈಗ ಎಷ್ಟು ಸಿಗ್ತಾ ಇದೆ? 14 ಸಿಗ್ತಾ ಇದೆ ಸರ್. 14. ಈಗ ಹೈವೇಲಿ ಅಲ್ಲ, ಸಾರಿ ಸಿಟಿಲಿ? ಸಿಟಿನೇ 14. ಹೈವೇ ಹೈವೇಲಿ ಕಂಫರ್ಟಬಲ್, ನಾನು ಹೇಳಿದ್ನಲ್ಲ ಅವಾಗಲೇ, ಒಂದು ರೇಂಜ್ ಆಗಿ ಹೋಗೋದ್ರೆ ಒಂದು 15+ ಸಿಗುತ್ತೆ. 15+ ಸಿಗುತ್ತೆ. ಅದು ಗ್ಯಾರಂಟಿ ಇಲ್ಲ, ಸಿಕ್ಕಿದ್ರು ಸಿಗುತ್ತೆ. ಓಕೆ ಸರ್, ಮೇಂಟೆನೆನ್ಸ್ ಕಾಸ್ಟ್ ಬಗ್ಗೆ ಮಾತಾಡೋಣ ಸರ್. ಮೇಂಟೆನೆನ್ಸ್ ನಾನು ಒಂದೇ ಸರ್ವಿಸ್ ಮಾಡಿಸಿರೋದು ಸರ್. ಏನು ನಾನು ಆಕ್ಸೆಸರೀಸ್ ಏನು ಹಾಕ್ಸಿಲ್ಲ. ಓಕೆ ಒಂದು ಅದು ಇದು ಏನದು ಏರ್ ಫಿಲ್ಟರ್ ಒಂದು ಹಾಕ್ಸಿದೀನಿ, ಓಕೆ ಮತ್ತೆ ಆಯಿಲ್ ಹಾಕ್ಸಿದ್ದಾರೆ Okay. ಒಂದು ಟೈಮ್. ಹಾ. ಹಂಗಾಗಿ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಬೇರೆ ಗಾಡಿಗೆ ಎಲ್ಲ ಓಕೆ, ನಾನು ಗೊತ್ತಿದೆ. ಈ ಗಾಡಿಗೆ ಫಸ್ಟ್ ಟೈಮ್ ಅಲ್ವಾ ನಾನು, ಹಂಗಾಗಿ ನಾನು Sir- ಒಂದೇ ಸರ್ವಿಸ್ ಮಾಡಿರೋದು. ಅಷ್ಟು ಏನು ನಾನು ಮೆಟೀರಿಯಲ್ ಪರ್ಚೇಸ್ ಮಾಡಿ ಹಾಕ್ಸಿರೋದು ಅಂತದ್ದು ಏನಿಲ್ವಲ್ಲ, ಗೊತ್ತಿಲ್ಲ ಅದ್ರ ಸರ್. ಈಗ ಬಗ್ಗೆ. ಸರ್ವಿಸ್ ಇಂಟರ್ವಲ್ ಎಷ್ಟು ಕಿಲೋಮೀಟರ್ಗೆ ಸರ್ ಇದು? ಸರ್ ಫಸ್ಟ್ ಸರ್ವಿಸ್ 10,000ಗೆ, ಹಾ. ಸೆಕೆಂಡ್ ಸರ್ವಿಸ್ 20,000, 10,000. ಮತ್ತೆ ಕಂಟಿನ್ಯೂ 20ಗೆ. ಓ 20,000ಕ್ಕೆ. ಫಸ್ಟ್ ಮಾತ್ರ 10,000 ಅಲ್ವಾ ಸರ್? ಓಕೆ, ಬರೀ ಆಯಿಲ್ ಚಾರ್ಜ್ ತಗೊಂಡ್ರಾ? ಆಯಿಲ್ ಇದು ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು ಫಸ್ಟ್ ಸರ್ವಿಸ್ ಶೋರೂಮ್ ಅಲ್ಲಿ? ಚೆನ್ನಾಗಿದೆ ಸರ್. ಈ ಎಕ್ಸ್ಪೀರಿಯನ್ಸ್ ಅಂದ್ರೆ ಅದು ಇಲ್ಲ, ಅವರೇ ಫೋನ್ ಮಾಡ್ತಾ ಇರ್ತಾರೆ ಸರ್, ನಿಮ್ದು ಕಿಲೋಮೀಟರ್ ಕಂಪ್ಲೀಟ್ ಆಗಿದ್ರೆ ಬಂದು ಈ ಗಾಡಿ ಸರ್ವಿಸ್ ಬಿಡಿ, ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ. ನಾವು ನಮ್ಗೆ ಯಾವಾಗ ಫ್ರೀ ಆಗುತ್ತೋ ಅವಾಗ ಹೋಗಿ ಮಾಡಿಸ್ಕೊಳ್ಳೋದು. ಸರ್ ಇದು ಇದರಲ್ಲಿ 1.5 ಇದ್ರು ಮ್ಯಾಕ್ಸಿಮಮ್ ಲೋಡ್ ಎಷ್ಟು ಹಾಕಿದ್ದೀರಾ ನೀವು? ನಾನು 3.5 ಹಾಕಿದ್ದೀನಿ. 3 ಟನ್ ಹಾಕಿದ್ದೀರಲ್ಲ ಸರ್, ಅವಾಗ ಹೇಗೆ ಇದ್ರ ಸಸ್ಪೆನ್ಷನ್ ಎಲ್ಲ ಯಾವ ತರ ನಿಮಗೆ ಹ್ಯಾಂಡಲ್ ಮಾಡ್ತು ಆ weight ನ? ಸರ್ ರೋಡ್ ಕರೆಕ್ಟ್ ಆಗಿದ್ರೆ ಏನ್ ತೊಂದ್ರೆ ಇಲ್ಲ? ಸರ್ ಅದೇ ಹೈವೇ ರೋಡ್ ಆದ್ರೆ ಏನ್ ತೊಂದ್ರೆ ಇಲ್ಲ ಸರ್. 3.5ಗೆ ಮಾಮೂಲಿ ರೋಡ್ಗಳಿಗೆ ಹೋದ್ರೆ ಮತ್ತೆ ಗುಂಡಿ ಹಳ್ಳ ಇದ್ದಾಗ ಒಂದ್ ಸ್ವಲ್ಪ ಗಾಡಿಗಳನ್ನ ಬ್ಯಾಲೆನ್ಸ್ ಅಂಡ್ ಮೇಂಟೈನ್ ಮಾಡ್ಬೇಕು ಸರ್. ನಾವು ಹಳ್ಳ ಗುಂಡಿಲಿ ಹೀಗೆ ಆಗ್ತಾ ಇರುತ್ತೆ, ನಾವು ಏನಾದ್ರೂ ಭಯ ಪಟ್ಕೊಂಡು ಸ್ಟೇರಿಂಗ್ ಕಂಟ್ರೋಲ್ ಮಾಡ್ಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ಸರ್. ಇದ್ರದ್ದು ಪರ್ಫಾರ್ಮೆನ್ಸಿಗೂ ಇದರ ಲೋಡ್ ಹ್ಯಾಂಡಲ್ ಕೆಪಾಸಿಟಿಗೂ ಇನ್ಕಮ್ ಎಲ್ಲ ಚೆನ್ನಾಗಿ ಆಗ್ತಿದ್ಯಾ ಸರ್? ಸರ್ ಅದಕ್ಕೂ ಇದಕ್ಕೂ ಹೋಲ್ಸ್ಕೊಂಡ್ರೆ ಏನ್ ತೊಂದ್ರೆ ಇಲ್ಲ ಸರ್. ಓಕೆ, ಅಂದ್ರೆ ದುಡಿಯೋರ್ಗೆ ಒಳ್ಳೆ ಗಾಡಿ? ದುಡಿಯೋರ್ಗೆ ಒಳ್ಳೆ ಗಾಡಿನೇ. ಯಾಕೆಂದ್ರೆ ಅಶೋಕ್ ಲೈಲ್ಯಾಂಡ್ ಅಲ್ಲಿ ನೀವು ಬೇರೆ ಗಾಡಿಗಳಲ್ಲಿ ಡ್ರೈವಿಂಗ್ ತುಂಬಾ ಬೋರ್ ಆಗುತ್ತೆ. ನೀವು ಎಷ್ಟೇ ನೈಟ್ ಅಂಡ್ ಡೇ ಹೊಡೀರಿ, ಇದ್ರಲ್ಲಿ ಡ್ರೈವಿಂಗ್ ಬೋರ್ ಆಗಲ್ಲ, ಕಾರ್ ತರ ಫೀಲ್ ಆಗುತ್ತೆ ಸರ್. ಇದು ಒಂದು ನೀವು ಅಂತಲ್ಲ ಸರ್, ಇದು ಒಂದು ನಾನ್ ಕೇಳ್ತಿರೋದು ಒಂದು 4-5 ಜನ ಇದೇ ಹೇಳ್ತಿರೋದು. ಹೌದು, ಏನು ಅಂತಂದ್ರೆ ಇದ್ರದ್ದೊಂದು ಡ್ರೈವಿಂಗ್ ಕಂಫರ್ಟ್ ಸೂಪರ್ ಆಗಿದೆ. ಏನು ಅಂತಂದ್ರೆ ಬೋರ್ ಆಗಲ್ಲ ನಮಗೆ. ಹೌದು, ಆಮೇಲೆ ಟಾಪ್ ಎಂಡ್ ಹೋಗ್ತಾ ಅಂದ್ರೆ ಇಲ್ಲೆಲ್ಲ ನಮಗೆ ಆಂಡ್ರಾಯ್ಡ್ ಸಿಸ್ಟಮ್ ಮತ್ತೆ ಎಲ್ಲ ಸಿಗುತ್ತೆ. ಸಿಗುತ್ತೆ, ಬ್ಯಾಕ್ ಕ್ಯಾಮ್ರಾ, AC ಎಲ್ಲ ಸಿಗುತ್ತೆ, ಮತ್ತೆ ಏರ್ ಬ್ಯಾಗ್ ಇದೆ. ಟಾಪ್ ಎಂಟ್ಗೆ ಹೋಗ್ತು ಅಂದ್ರೆ ದುಡಿಯೋರ್ಗೆ, ಇನ್ಕಮ್ ಇದ್ದವರು ತಗೋಬಹುದು. ಸೋಕಿ ಅಂತ ಏನಿಲ್ಲ. ಅದು ಅವನು ಔಟ್ ಸೈಡ್ ಹೊಡಿತಾರೆ ಅಂದ್ರೆ ಬಾಡಿಗೆ ನಾವು ಮಲ್ಕೊಳ್ಳೋಕ್ ಜಾಗ ಇರಲ್ಲ ಸರ್. ಒಳಗಡೆನೆ AC ಹಾಕೊಂಡು ಆರಾಮಾಗಿ ಮಲ್ಕೋಬಹುದು. ಏನು 1 ಲೀಟರ್ ಡೀಸೆಲ್, ಅವ್ನ್ ದುಡಿತಾನೆ, ಅವ್ನ್ ಖರ್ಚು ಮಾಡ್ಕೊಂಡಾಗುತ್ತೆ, ಕಂಫರ್ಟಬಲ್ ನಿದ್ದೆ ಆಗುತ್ತೆ, ಬೆಳಿಗ್ಗೆ ಫ್ರೆಶ್ ಮೈಂಡ್ ಅಲ್ಲಿ ಡ್ರೈವ್ ಮಾಡ್ಬೋದು. ಅಂದ್ರೆ ನೀವು ಇವ್ರು ಬಂದು ಲೋಕಲ್ ಹೊಡೆಯೋ ಕಾರಣ ನೀವು ಕರೆಕ್ಟ್ ಆಗಿ ತಗೊಂಡಿದ್ದೀರಾ? ಲೋಕಲ್ ಅಷ್ಟೇ, ಔಟ್ ಸೈಡ್ ಹೋಗಲ್ಲ, ನಮ್ಗೆ ಅವಶ್ಯಕತೆ ಇಲ್ಲ ಅದು. ಈಗ AC ಇದ್ರೆ AC ಬಗ್ಗೆ ಕೇಳ್ಬೋದಿತ್ತು ಸರ್. ಇದರಲ್ಲಿ ಏನು ಅಂತಂದ್ರೆ ಈ ಹ್ಯಾಂಡ್ ಬ್ರೇಕ್ ಇಲ್ಲಿ ಕೊಟ್ಟಿರೋದು ಯಾಕೆ ಅಂದ್ರೆ ಡ್ರೈವರ್ ಮಲ್ಕೊಳ್ಳಿ ಅಂತ ಗೇರು ಇಲ್ಲಿ ಮುಂದೆ ಹಾಕಿರೋದು ಸರ್. ಇದರಲ್ಲಿ ನಿಜವಾಗ್ಲೂ ಮಲಗಕ್ ಆಗುತ್ತಾ ಸರ್ ಕ್ಯಾಬಿನ್ ಒಳಗೆ? ಕ್ಯಾಬಿನ್ ಮುಳುಗ್ಬೋದು, ಏನ್ ತೊಂದ್ರೆ ಇಲ್ಲ. ಸ್ವಲ್ಪ ಲೆಂತ್ ಜಾಸ್ತಿ ಇರೋರಿಗೆ ಕಷ್ಟ ಆಗುತ್ತಲ್ವಾ? ಹೌದು, ಕಾಲ್ ಹೊರಗಡೆ ಹಾಕೋಬೇಕು, ಕಾಲ್ ಹೊರಗಡೆ ಹಾಕೋ, ಇಲ್ಲ ಕಾಲ್ ಫೋಲ್ಡ್ ಮಾಡ್ಕೊಂಡು ಮಲ್ಕೋಬೇಕು. ಅಂದ್ರೆ ಸ್ವಲ್ಪ 5.5 ಇದ್ದವ್ರಿಗೆ ಸ್ವಲ್ಪ ಅಡ್ವಾಂಟೇಜ್. ಓಕೆ ಸರ್, ಕಂಫರ್ಟಬಲ್ ಆಗಿ ಮಲ್ಕೋಬಹುದು. 5.5 ಮೇಲ್ ಇದ್ದವರು ಸ್ವಲ್ಪ ಕಷ್ಟನೇ ಸರ್. ಇದ್ರದ್ದು ನೀವು ಕೂತಿರೋ ಸೀಟ್ ಇದೆಯಲ್ಲ ಸರ್, ಇದು ಈಗ ಮುಂದೆ ಹಿಂದೆ ಎಷ್ಟು ಅಡ್ಜಸ್ಟ್ ಮಾಡ್ಕೋಬಹುದು? ಫುಲ್ ಆಗಿ ಮಾಡ್ಕೋಬಹುದು. ಈಗ ಫುಲ್ ಮುಂದೆ ಇದ್ದೀರಾ ನೀವೀಗ? ಇಲ್ಲ ಸರ್, ಮಧ್ಯದಲ್ಲಿ ಮಿಡಲ್ ಅಲ್ಲಿ ಇದ್ದೀರಾ. ಇನ್ನು ಗ್ಯಾಪ್ ಇದೆ, ಇನ್ನೊಂದು ಅರ್ಧ ಅಡಿ ಗ್ಯಾಪ್ ಇದೆ ಸರ್. ಇಲ್ಲಿ ಲೆಗ್ ರೂಮ್ ಈಗ ಮುಂದೆ ಬಂದಾಗ ನಿಮ್ ಕಾಲಿಗೆ ತಾಗುತ್ತೆ ಇದು. ಹೌದು, ಇದು ಫುಲ್ ಮುಂದೆ ಹಾಕೊಂಡ್ರೆ ಕಾಲ್ ತಾಗುತ್ತೆ. ಪೆಡಲ್ ಎಲ್ಲ ನೀಟಾಗಿ ಕಾಲಿಗೆ ಸಿಗುತ್ತಲ್ಲ. ಅಂದ್ರೆ ಡ್ರೈವಿಂಗ್ ಮತ್ತೆ ಸೀಟಿಂಗ್ ಪೋಸ್ಚರ್ ಮತ್ತೆ ಇಲ್ಲಿ ಟಾಲ್ ಬಾಯ್ ಡಿಸೈನ್ ಇರ್ಬೋದು, ನಿಮ್ಮ ತಲೆಗೂ ಮತ್ತೆ ಮೇಲೆ ಮೆಟಲ್ಗೂ ಡಿಸ್ಟೆನ್ಸ್ ಇದು ಏನು ಅಂತಂದ್ರೆ ಮಾತಾಡಂಗಿಲ್ಲ. ತುಂಬಾ ಕೆಲಸ ಮಾಡಿದ್ದಾರೆ ಇಂಜಿನಿಯರ್ಸ್. ಬಟ್ ವಿಷಯ ಏನು ಅಂತಂದ್ರೆ ಸ್ವಲ್ಪ ಟ್ಯೂನಿಂಗ್ ಅಲ್ಲಿ ನನ್ನ ಪ್ರಕಾರ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಅನ್ಕೊಂಡಿದೀನಿ. ಹೌದು ಸರ್, ಈಗ ರೋಡ್ ಕಂಡೀಷನ್ ಕೆಟ್ಟದಾಗಿದ್ದಾಗ ಇದರ ಒಂದು ಸಸ್ಪೆನ್ಷನ್ ಯಾವ ತರ ಕೆಲಸ ಮಾಡುತ್ತೆ ಸರ್? ಇಲ್ಲ ಸರ್, ಗಾಡಿ ಅಷ್ಟೊಂದು ಶೇಕ್ ಆಗಲ್ಲ. ಅನ್ಸುತ್ತೆ. ನಾವು ಯಾವ ತರ ಹ್ಯಾಂಡ್ಲ್ ಮೂವ್ ಮಾಡ್ತೀವಿ,
ಕ್ಲಚ್ ಆಗ್ಲಿ ಇದಾಗ್ಲಿ ಹ್ಮ್. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಒಂದೇ ಸರಿ ಈಗ ಹೋಗ್ತಿದ್ದ ಗಾಡಿನ ಚೆನ್ನಾಗಿಲ್ದವ್ರ ರೋಡ್ಗೆ ಎಳ್ದಾಗ ಗಾಡಿನ ಸ್ಲೋ ಮಾಡ್ಕೊಂಡೇ ಎಳ್ಕೋಬೇಕು. ಒಂದೇ ಸ್ಪೀಡ್ ಅಲ್ಲಿ ಹೋಗಿ ಗಾಡಿ ಎಳೆದ್ರೆ ಅದು ಏನಾಗುತ್ತೆ, ಹಾಗೆ ಆಗುತ್ತೆ. ಅದು ಹಾಗೆ ಆಗುತ್ತೆ. ಅದು ಹೌದು. ಇದು ಅಲ್ಲ, ರೋಲ್ಸ್ ರಾಯ್ಸ್ ಕಾರ್ ತಗೊಂಡ್ರು ಅದು ಹಾಗೆ. ಓಕೆ ಸರ್, ಈಗ ಈ ಒಂದು ಗಾಡಿಯ ಬಾಡಿ ಸರ್, ಈಗ ನೋಡ್ತಿರ್ಬೋದು ಬಾಡಿ ಮೆಟಲ್ ಗೇಜ್ ಎಲ್ಲ ಏನಿದೆ, ನಿಮ್ ಪ್ರಕಾರ ಸ್ಯಾಟಿಸ್ಫಿಕೇಶನ್ ಇದೆ ಸರ್? ಏನು ಅಂತಂದ್ರೆ ಈ ಒಂದು ವೆಹಿಕಲ್ಗೆ ಈ ಪರ್ಟಿಕ್ಯುಲರ್ ಲೋಡ್ ಬಾಡಿ, ಈ ಒಂದು ಬಾಡಿ ಥಿಕ್ನೆಸ್ ಇರ್ಬೋದು, ಇದೆಲ್ಲ ಒಂಥರ ಸ್ಯಾಟಿಸ್ಫೈ ಇದೆಯಾ ನಿಮಗೆ? ಅಲ್ಲ ಇನ್ನೂ ಗಟ್ಟಿ ಮುಟ್ಟು ಬೇಕಿತ್ತ? ಏನ್ ಬೇಕಾಗಲ್ಲ ಸರ್. ಈಗಿನ ಕ್ವಾಲಿಟಿಗೆ ಅವ್ರಿಗೆ ಏನ್ ಪ್ರೈಸಸ್ ಸಿಗುತ್ತೆ, ನಮ್ಗೆ ಏನ್ ವರ್ಕೌಟ್ ಆಗುತ್ತೆ ಅನ್ನೋ ತರ ಮಾಡಿದಾರೆ ಅವ್ರು. ಅಷ್ಟೇ ಅಲ್ವಾ ಸರ್? ಅಷ್ಟೇ. ನಮಗೆ ಬೇಕು ಅಂತಂದ್ರೆ ಮೋಡಿಫಿಕೇಶನ್ ಅಷ್ಟೇ. ಅಷ್ಟೇ. ಅದು ಕರೆಕ್ಟ್ ಸರ್. ಈ ವೆಹಿಕಲ್ದು ಒಂದು ದೊಡ್ಡ ಅಡ್ವಾಂಟೇಜ್ ಏನು ಸರ್? ಈ ವೆಹಿಕಲ್ ಅಲ್ಲಿ ಇದಿದೆ, ಬೇರೆ ಬ್ರ್ಯಾಂಡ್ ಅಲ್ಲಿ ಈ ವೆಹಿಕಲ್ ಸಿಗೋ ಫೆಸಿಲಿಟಿ ಸಿಗಲ್ಲ ಅಂತದ್ದು ಏನಿದೆ ಸರ್? ಅಂತ ಏನು ಹೇಳ್ಕೊಳ್ಳೋ ಅಂತದ್ದು ಏನಿಲ್ಲ ಸರ್. ಹಾ. ಎಲ್ಲಾದು ವೆಹಿಕಲ್ ಅಲ್ಲಿ ಏನಿರುತ್ತೆ ಅದೇ ತರ ಇದೆ. ಕಂಫರ್ಟಬಲ್ ಡ್ರೈವಿಂಗ್ ಮಾತ್ರ ಕಂಫರ್ಟಬಲ್, ಅದೇ Driving ಬೆನಿಫಿಟ್. ಡ್ರೈವಿಂಗ್ ಬೋರ್ ಆಗಲ್ಲ ಅನ್ನೋದೇ ಬೆನಿಫಿಟ್. ಬೆನಿಫಿಟ್ ಅಲ್ವಾ ಸರ್? ನೀವು ಎಷ್ಟರ ಓಡಿಸಿ ಸರ್, ಬರೋಗಲ್ಲ. 24 ಅವರ್ ಗಾಡಿ ಓಡಿಸಿ ಬೇಜಾರಾಗಲ್ಲ. ಆಮೇಲೆ ಸರ್, ಈ ವೆಹಿಕಲ್ದು ದೊಡ್ಡ ಪ್ರಾಬ್ಲಮ್, ಈ ವೆಹಿಕಲ್ ಅಲ್ಲಿ ಈ ಪ್ರಾಬ್ಲಮ್ ಇದೆ, ಬೇರೆ ವೆಹಿಕಲ್ ಅಲ್ಲಿ ಈ ಪ್ರಾಬ್ಲಮ್ ಇಲ್ಲ ಅನ್ನೋದು ಯಾವ್ದಿದೆ ಸರ್? ಇಶ್ಯೂ ನನ್ಗಾಗಿರೋ ಎಕ್ಸ್ಪೀರಿಯನ್ಸ್, ನಾನು ಹೆಂಗೆ ಅಂದ್ರೆ ಗಾಡಿ ಬುಕ್ ಮಾಡಿದ್ದೆ ಬೇರೆ, ತಗೊಂಡಿದ್ದೆ ಬೇರೆ. ನಾನು ಓಕೆ, ನೀವ್ ಯಾವ್ದು ನಾನು ಮಾಡಿದ್ರಿ ಸರ್? ಮಹೇಂದ್ರ ವೀರು ಬುಕ್ ಮಾಡಿದ್ದು, ಅಲ್ಲ ಮಹೇಂದ್ರ ಜೀತುನ. ಜೀತೋ ಬುಕ್ ಮಾಡಿದ್ದು. ಓಕೆ. ಅದನ್ನ ನಮ್ಮ ಕಂಪ್ನಿಯಲ್ಲಿ ಚಿಕ್ಕ ಆಗುತ್ತೆ, ಬೇಡ ದೊಡ್ಡ ತಗೊಳ್ಳಿ ಅಂದ್ರು, ಹಂಗಾಗಿ ಇದು ತಗೊಂಡೆ. ಟೈರ್ ಬೇಗ ಬಾಲ್ಡ್ ಆಗುತ್ತೆ. ಟೈರ್ ಮೈಲೇಜ್ ಕಮ್ಮಿ ಇದೆ ಅಂತ ಹೇಳ್ತೀರಾ ಸರ್? ಹೌದು. ಫ್ರಂಟ್ ಅಲ್ಲಿ ನಂದು ಇವಾಗ್ಲೂ ಗಾಡಿ ನೋಡಿದ್ರೆ ರಿವರ್ಸ್ ಅಪ್ಪುಗಳಲ್ಲಿ ರೋಲ್ ಆಗುತ್ತಲ್ಲ, ಉಜ್ಜಾಗುತ್ತೆ. ಓಕೆ, ಅರ್ಥ ಆಯ್ತು. ಸ್ಕಿಡ್ ಆಗ್ತಾ ಇದೆ ಅಂದ್ರೆ ಗಾಡಿ ಹಿಂದ್ಗಡೆ ಸ್ವಲ್ಪ ತೊಟ್ಟಿಲಿ ವೇಟ್ ಇದ್ರೆ ಕರೆಕ್ಟ್ ಕಚ್ ಕೂತ್ಕೊಳ್ಳುತ್ತೆ. ಹೌದು. ಖಾಲಿ ಗಾಡಿ ಇದ್ದಾಗ ಸ್ವಲ್ಪ ಮರಳು ಸಿಕ್ಕಿದ್ರು ಒದಾಡುತ್ತೆ ಗಾಡಿ ಅಂತ ಸರ್ ಹೇಳ್ತಾ ಇರೋದು. ಹೌದು. ಓಕೆ ಸರ್, ಇವಾಗ ರೇಟಿಂಗ್ ಕೊಡಿ ಸರ್. 1ರಿಂದ 10 ಮಾರ್ಕ್ಸ್ಗೆ ರೇಟಿಂಗ್ ಕೊಡ್ಬೇಕು ಸರ್. ಇವಾಗ ಫಸ್ಟ್ ಏನು ಅಂತಂದ್ರೆ ಪರ್ಫಾರ್ಮೆನ್ಸ್ ಬಗ್ಗೆ ಎಷ್ಟು ರೇಟಿಂಗ್ ಕೊಡ್ತೀರಾ ಸರ್? ಇಂಜಿನ್ ಪರವಾಗಿಲ್ಲ ಸರ್. 1ರಿಂದ 10 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಇಂಜಿನ್ ಪರ್ಫಾರ್ಮೆನ್ಸ್ ಒಂದು 7 ಸರ್. 10 ಔಟ್ ಆಫ್ 7. ಹೌದು. ಓಕೆ, ಅದು ಗುಡ್. ಸೊ ಸರ್, ಮೈಲೇಜ್ ಮತ್ತೆ ರನ್ನಿಂಗ್ ಕಾಸ್ಟಿಗೆ ಎಷ್ಟು ಕೊಡ್ತೀರಾ ಸರ್? 1ರಿಂದ 10 ಸರ್, ಅವ್ರು ಹೇಳಿದ್ದು ಮೈಲೇಜ್ಗೂ ಇಲ್ಲಿ ಬರ್ತಾರ ಮೈಲೇಜ್ಗೂ 4.3 ಡ್ರಾಪ್ ಇದೆ. ಮಾಮೂಲಿ ಅದು ಹಾಗೆ ಆಗುತ್ತೆ. ಅವ್ರು ಹೇಳೋನಾಗ ಕ್ರಿಯೇಟಿವಿಟಿ ಇರುತ್ತೆ, ಅವ್ರದ್ದು ಏನಿರುತ್ತೆ ಅದನ್ನ ಹೇಳ್ಕೊಂತಾರೆ. ನಮ್ಗೆ ಏನ್ ಬರ್ತಾ ಇದೆ ಅಂತ ಅಂದ್ರೆ, ನಮ್ಗೆ ಅಶೋಕ್ ಲೇಲ್ಯಾಂಡ್ ಅಲ್ಲಿ ಏನ್ ಬರ್ತಾ ಇದೆ ಮೈಲೇಜ್ ಅಷ್ಟೇ ಬರ್ತಿರೋದು, ಸೇಮ್ ಅಷ್ಟೇನೆ. ಸರ್ ಎಷ್ಟು ಕೊಡ್ತಾರೆ ಗಾಡಿ? ಸರ್ ಸೇಮ್ ಒಂದು 8 ಕೊಡ್ಬೋದು. 8 ಕೊಡ್ತೀರಾ? 10 ಮಾರ್ಕ್ಸ್ಗೆ 8 ಮಾರ್ಕ್ಸ್ ಕೊಡ್ತಾರೆ ಮೈಲೇಜ್ ಮತ್ತೆ ರನ್ನಿಂಗ್ ಕಾಸ್ಟಿಗೆ. ಸರ್, ಲೋಡ್ ಕೆಪಾಸಿಟಿಗೆ ಎಷ್ಟು ಕೊಡ್ತೀರಾ ಸರ್? 1ರಿಂದ 10 ಮಾರ್ಕ್ಸಿಗೆ ಲೋಡ್ ಎತ್ಕೊಂಡು ಹೋಗೋ ಕೆಪಾಸಿಟಿಗೆ? ಹೌದು ಸರ್, ಸೇಮ್ 8 ಮಾರ್ಕ್ಸ್ ಕೊಡ್ತೀರಾ? ಓಕೆ, ಅಂದ್ರೆ ಲೋಡ್ ಕೆಪಾಸಿಟಿ, ಲೋಡ್ ಹ್ಯಾಂಡ್ಲಿಂಗ್ ಕೆಪಾಸಿಟಿಗೆ 10 ಮಾರ್ಕ್ಸ್ಗೆ 8 ಮಾರ್ಕ್ಸ್ ಕೊಟ್ಟಿದ್ದಾರೆ. ಸರ್, ಕ್ಯಾಬಿನ್ ಮತ್ತೆ ಕಂಫರ್ಟಿಗೆ ಎಷ್ಟು ಕೊಡ್ತೀರಾ ಸರ್? 1 to 10ಗೆ ಈ ಕ್ಯಾಬಿನ್. ಕ್ಯಾಬಿನ್ ಕಂಫರ್ಟಿಗೆ ಎಷ್ಟು ಕೊಡ್ತೀರಾ? ಔಟ್ ಆಫ್ ಕ್ಯಾಬಿನ್ಗೆ 10 ಔಟ್ ಆಫ್ 10 ಕೊಟ್ಟಿದ್ದಾರೆ. ಓಕೆ ಸರ್, ಬಿಲ್ಡ್ ಕ್ವಾಲಿಟಿ ಮತ್ತೆ ಡ್ಯೂರಬಿಲಿಟಿ ಹೇಳಿ ಸರ್. ಬಿಲ್ಡ್ ಕ್ವಾಲಿಟಿ ಅದೇ ನಾನು ಕೇಳ್ದಲ್ವ, ಈ ಮೆಟಲ್ ಮತ್ತೆ ಈ ಒಂದು ಗಾಡಿಯ ಒಂದು ಇದು ಏನಂತ ಕ್ವಾಲಿಟಿ ಎಷ್ಟು ಕೊಡ್ತೀರಾ? ಅವರು ಆದಷ್ಟು ಆಲ್ಮೋಸ್ಟ್ ಫ್ರಂಟ್ ಅಲ್ಲಿ ನೀವು ನೋಡಿದ್ರೆ ಅದಕ್ಕೂ ಇದಕ್ಕೂ ಹೋಲ್ಸ್ಕೊಂಡ್ರೆ ಅಂತ ಬಿಲ್ಡ್ ಕ್ವಾಲಿಟಿ ಇಲ್ಲ ಅಲ್ಲ. ಆ ಟಾಟಾದಲ್ಲಿ ಇದೆ ಬೇರೆ ಬಿಲ್ಡ್ ಕ್ವಾಲಿಟಿ, ಮಹೇಂದ್ರದೇ ಬಿಲ್ಡ್ ಕ್ವಾಲಿಟಿ. ಟಾಟಾದಂದ್ರೆ ಅವ್ರದೇ ಸ್ಟೀಲ್ ಇದೆಯಲ್ಲ ಸರ್, ಟಾಟಾ ಸ್ಟೀಲ್ ಅಲ್ಲೇ ಮಾಡ್ಕೊಳ್ತಾರೆ. ಇವ್ರಂದ್ರೆ ಬೇರೆ ಕಡೆ ತೆಗೆದು ಬಿಟ್ಟು ಮಾಡಿಸ್ಕೊಳ್ಳೋದು. ಸೊ ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಸರ್. ಸೊ ಸರ್, ಎಷ್ಟು ಕೊಡ್ತೀರಾ ನೀವು 1ರಿಂದ 10 ಮಾರ್ಕ್ಸ್? ಬಿಲ್ಡ್ ಕ್ವಾಲಿಟಿ ಲೋ ಏನೇ ಸರ್, ಒಂದು 6 ಕೊಡ್ಬೋದು. 6 ಅಂದ್ರೆ 10 ಮಾರ್ಕ್ಸ್ಗೆ 6 ಮಾರ್ಕ್ಸ್ ಕೊಡ್ತಾ ಇದ್ದಾರೆ ಸರ್. ಫೀಚರ್ಸ್ ಅಂಡ್ ಟೆಕ್ನಾಲಜಿ ಅಂದ್ರೆ ಈ ಸ್ಕ್ರೀನ್ ಟಚ್ ಇರ್ಬೋದು, ಅದು ಇದು ಎಲ್ಲ ಇರ್ಬೋದು, ಪವರ್ ಸ್ಟೇರಿಂಗ್. ಸರ್, ಟೆಕ್ನಾಲಜಿಗೆ ನೀವು ಎಷ್ಟು ಕೊಡ್ತೀರಾ 1ರಿಂದ 10 ಮಾರ್ಕ್ಸ್ಗೆ? ಸರ್ ಒಂದು 8 ಕೊಡ್ಬೋದು. 8 ಕೊಡ್ತೀರಾ ಸರ್. ನಿಮಗೆ ಐಮ್ಯಾಕ್ಸ್ ಅಪ್ಲಿಕೇಶನ್ ಅಲ್ಲಿ ಇದೆಯಲ್ಲ ನಿಮ್ ಜೊತೆ? ಸರ್, ಐಮ್ಯಾಕ್ಸ್ ಅಪ್ಲಿಕೇಶನ್ ಅಂದ್ರೆ ಗಾಡಿ ಎಲ್ಲೆಲ್ಲ ಹೋಗ್ತದೆ ಟ್ರ್ಯಾಕ್ ಮಾಡಬಹುದು, ಆ ಅಪ್ಲಿಕೇಶನ್ ಇದೆಯಲ್ಲ? ಓಕೆ ಸರ್, ವೀರೋ ಬಂದ್ಮೇಲೆ ನಿಮ್ ಲೈಫಿಗೆ ವೀರೋ ಬಂದ್ಮೇಲೆ ಏನಾದ್ರು ಚೇಂಜ್ ಆಗಿದೆ ಸರ್? ಸರ್, ಎಂತ ಚೇಂಜಸ್ ಏನಿಲ್ಲ. ನಾವು ಬಾಡಿಗೆ ಕಂಪ್ನಿ ಫಸ್ಟೇ ಇರೋದ್ರಿಂದ ರೆಗ್ಯುಲರ್. ಓಕೆ, ಅಂದ್ರೆ ಏನ್ ಚೇಂಜಸ್ ಇಲ್ಲ. ಅಂದ್ರೆ ಏನು ಅಂತಂದ್ರೆ ಅದೇ ಜೀವನ ಹೆಂಗ್ ಹೋಗ್ತಿದೆ ಅದೇ ತರ ಸ್ಮೂತ್ ಹೋಗ್ತಿದೆ. ಗಾಡಿ ಒಂದು ಹೊಸದ್ ಬಂದಿದೆ ಸರ್ ಹೇಳ್ತಾ ಇರೋದು. ಓಕೆ ಸರ್, ಫೈನಲ್ ಆಗಿ ಈ ಒಂದು ವೀರೋ ವೆಹಿಕಲ್ ನ ತೆಗಿಬೇಕು ಅಂತ ಯೋಚನೆ ಮಾಡ್ತಿರೋರಿಗೆ ಏನು ಟಿಪ್ಸ್ ಕೊಡ್ತೀರಾ? ಅದೇ ಈಗ ವಿತೌಟ್ ಡೆಫ್ ಬಿಟ್ಟಿದ್ದಾರೆ, ವೇಟ್ ಮಾಡಿ ತಗೊಳ್ಳಿ. ಇನ್ನ ಫ್ಯೂಚರ್ಸ್ ಚೇಂಜ್ ಆಗುತ್ತೆ. ರಿವ್ಯೂ ಕೇಳ್ಕೊಂಡು ಫ್ಯೂಚರ್ ನ ಚೇಂಜ್ ಮಾಡ್ಬಿಡ್ತಾ ಇದಾರೆ. ಹೌದು, ಅದನ್ನ ವೇಟ್ ಮಾಡಿ ತಗೊಳ್ಳಿ. ಗಾಡಿ
ಮೈಲೇಜ್ ಆಗ್ಲಿ ಇನ್ನೊಂದಾಗ್ಲಿ ಚೆನ್ನಾಗಿದೆ, ಡ್ರೈವಿಂಗ್ ಬೋರ್ ಆಗಲ್ಲ, ಲಾಂಗ್ ಹೋಗೋರು ತುಂಬಾ ಯೂಸ್ ಆಗುತ್ತೆ ತಗೊಳ್ಳೋರ್ಗೆ. ಸರ್ ಹೈವೇಗೆ ಒಳ್ಳೇದು ಅಂತ ಒಳ್ಳೆ ಗಾಡಿ ಇದೆ ಹೈವೇಗೆಲ್ಲ. ಸೊ ಗೆಳೆಯರೆ ನೋಡಿದ್ರಲ್ಲ, ಇದು ಬಂದು ವೀರೋ ವೆಹಿಕಲ್ನ ಒಂದು ಓನರ್ಶಿಪ್ ರಿವ್ಯೂ. ಸರ್ ಏನು ಅಂತಂದರೆ ಅವರ ನಾಲೆಜಲ್ಲಿ ಎಷ್ಟು ನಾಲೆಜ್ ಇದೆ ಅದನ್ನೆಲ್ಲ ನಿಮಗೆ ದಾರಿ ಎಳೆದಿದ್ದಾರೆ. ಇವರ ಒಂದು ಮಾತನ್ನ ಗೈಡೆನ್ಸ್ ಆಗಿ ತಗೊಂಡು ಜಡ್ಜ್ಮೆಂಟಲ್ ಆಗಿ ನಿಮಗೆ ಬೇಕಾಗಿರೋ ಗಾಡಿನ ಆಯ್ಕೆ ಮಾಡ್ಕೊಳ್ಳಿ, ನಿಮ್ಮ ಕೆಲಸ ಕಾರ್ಯಕ್ಕೆ ಆಗಬೇಕಾಗಿರೋ ಗಾಡಿನ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ. ಸರ್ ಥ್ಯಾಂಕ್ ಯು ಸರ್, ನಿಮ್ಮ ಒಂದು ರಿವ್ಯೂಗೂ ಥ್ಯಾಂಕ್ ಯು, ಪ್ಲಸ್ ನಿಮ್ಮ ಒಂದು ಟೈಮ್ಗೂ ಥ್ಯಾಂಕ್ ಯು ಹೇಳ್ತಾ. ಸೊ ಇನ್ನಷ್ಟು ವಿಡಿಯೋಗಾಗಿ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ. ಥ್ಯಾಂಕ್ ಯು ಗೆಳೆಯರೆ, ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.